ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇದು ಟ್ಯೂಸ್ಡೇ ಇವತ್ತಿನ ಅಂದರೂ ಮಂಗಳವಾರ ದಿವಸದ ಒಂದು ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನನ್ನ ಮನೆ ಪಪ್ಪಿ ಜೊತೆ ನನ್ನ ರುಟೀನ್. ಇದು ಪೂಡಲ್ ಪಪ್ಪಿ, ಟಾಯ್ ಪೂಡಲ್ ಪಪ್ಪಿ ಇರುತ್ತೆ, ಜರ್ಮನ್ ಟಾಯ್ ಪೂಡಲ್ ಪಪ್ಪಿ ಇದು. ಇದ್ರ ಜೊತೆ ನನ್ನ ಒಂದು ರುಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿಗಳ್ನ ಶೇರ್ ಮಾಡ್ತಾ ಇಲ್ಲ. ನೋಡಿ, ಬಟ್ಟೆಗಳು ಒಣಗಿ ಹಾಕಿದ್ದೀನಿ. ಇದು ಸುಸು ಎಲ್ಲ ಮಾಡಿರುತ್ತಲ್ಲ, ಅದನ್ನೆಲ್ಲ ಒರೆಸಿರೋದು ಬಟ್ಟೆಗಳು ಎಲ್ಲ ನಾನು ಲೈಝಾಲ್ ಡೆಟಾಲ್ ಎಲ್ಲ ಹಾಕಿ ವಾಶ್ ಮಾಡಿಟ್ಟಿದ್ದೀನಿ. ಅದನ್ನು ಡ್ರೈ ಮಾಡಿದ್ದೀನಿ. ಇವಾಗ ಒಣಗಕ್ಕೆ ಹಾಕಿದ್ದೀನಿ. ಮೋಡ ತುಂಬಿದೆ, ಮಳೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಸ್ವಲ್ಪ ಬಿಸಿಲು ಬರ್ತಾಯಿದೆ, ಸ್ವಲ್ಪ ಮೋಡ ಬರ್ತಾಯಿದೆ. ಮಳೆ ಬರೋ ಒಂದು ಇದರಲ್ಲಿದೆ. ಇವಾಗ ನೋಡೋಣ ಏನಾಗುತ್ತೆ ಅಂತ. ಅವೆಲ್ಲ ಬಟ್ಟೆಗಳು ಒಣಗಿದ್ರೆ ಕಾಲು ಒರೆಸೋ ಬಟ್ಟೆ ಮತ್ತು ಅದು ಚೂಡಿದಾರ್ ಇದೆಯಲ್ಲ ಹಳೆಯದದು ನನಗೆ ಬರಲ್ಲ. ಇವಾಗ ಅದನ್ನು ಹಳೆ ಬಟ್ಟೆಗಳ್ನ ಏನು ಮಾಡ್ತೀನಿ, ಕಟ್ ಮಾಡಿ ಇವಳಿಗೆ ಇಲ್ಲಿ ಏನಾದರೂ ಇವಳು ಸುಸು ಮಾಡಿದ್ರೆ ಅದು ಇದು ಒರೆಸೋದಕ್ಕೆ ಮತ್ತು ಅವಳಿಗೆ ಬ್ಯಾಸ್ಕೆಟಲ್ಲಿ ಹಾಸಿ ಮಲಗಿಸೋದಕ್ಕೆ ಕೆಲವೊಂದು ನನ್ನ ಹಳೆಯ ಬಟ್ಟೆಗಳ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಎಲ್ಲನೂ ಹೊಸ ತೊಗೊಂಬರೋದು ದುಡ್ಡು ಹಾಕ್ಬಿಟ್ಟು ಅಂದ್ಬಿಟ್ಟು. ಅದೊಂದು ನಮಗೆ ಉಳಿತಾಯ ಅಲ್ವಾ. ನೋಡಿ, ಎಲ್ಲ ಪೂಜೆ ಆಗಿದೆ. ಬೆಳಗ್ಗೆ 10:30ಗೆಲ್ಲ ಪೂಜೆನೂ ಆಗೋಯ್ತು. ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿ ಅವ್ರನ್ನೂ ಆಫೀಸಿಗೆ ಕಳಿಸ್ದೆ. ನಾನು ತಲೆ ಸ್ನಾನ ಮಾಡಿಕೊಂಡು ಮನೇಲಿ ಪೂಜೆ ಪುನಸ್ಕಾರ, ಧೂಪ ದೀಪ ತುಪ್ಪದ ದೀಪ ಎಲ್ಲ ಹಚ್ಚಿದ್ದಾಯಿತು. ಇವಳಿಗೆ ನಾನು ಪೂಜೆ ಮುಗಿಯೋವರೆಗೂ ಸೈಲೆಂಟಾಗಿ ಕೂತಿದ್ಲು. ನನ್ನ ನೋಡಿಕೊಂಡು ಸೈಲೆಂಟಾಗಿ ವಾಚ್ ಮಾಡ್ತಾಯಿದ್ಲು. ಎಲ್ಲ ಅಬ್ಸರ್ವೇಷನ್ ಜಾಸ್ತಿ ಇದಕ್ಕೆ. ಈ ಪೂಡಲ್ ಪಪ್ಪಿಗೆ ಅಬ್ಸರ್ವೇಷನ್ ಜಾಸ್ತಿ ಇರುತ್ತೆ. ಸೊ ನಾನು ಪ್ರೇ ಮಾಡ್ಕೊಂಡು ಕೂತಿದ್ರೆ ನನ್ನನ್ನೇ ನೋಡ್ತಾ ಇದ್ದಾಳೆ. ನನಗೆ ಗೊತ್ತೇ ಇಲ್ಲ, ನೋಡಿಲ್ಲ ನಾನು. ಸಡನ್ನಾಗಿ ಹಾಗೆ ನಾನು ಲೆಫ್ಟ್ ಸೈಡ್ ತಿರ್ಕೊಂಡು ಬ್ಯಾಸ್ಕೆಟಲ್ಲಿ ನೋಡ್ತಾ ಇದ್ದೀನಿ, ಅವಳು ನನ್ನನ್ನೇ ನೋಡ್ತಾ ಇದ್ದಾಳೆ. ನಾನು ದೇವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ, ಪ್ರೇ ಮಾಡ್ತಾ ಇದ್ದೀನಿ, ಸೈಲೆಂಟಾಗಿ ಧ್ಯಾನ ಮಾಡ್ತಾ ಇದ್ದೀನಿ. ಅದನ್ನೇ ವಾಚ್ ಮಾಡ್ತಾ ಇದ್ಲು. ಮಂಗಳವಾರ ದಿವಸದ ಬೆಳಗ್ಗಿನ ಒಂದು ಪೂಜೆನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಒಂದು ನನ್ನ ಅದೃಷ್ಟ ಏನಂದರೆ, ಪೂಜೆ ಮಾಡಬೇಕಾದ್ರೆ ಅವಳು ಅಲ್ಲಿ ಇಲ್ಲಿ ಓಡಾಡೋದು, ಅಲ್ಲಿ ಇಲ್ಲಿ ಸುಸು ಮಾಡೋದೆಲ್ಲ ಮಾಡಲ್ಲ. ಹಾಲಲ್ಲಿ ಸೈಲೆಂಟಾಗಿ ಬ್ಯಾಸ್ಕೆಟಲ್ಲಿ ನನ್ನ ನೋಡ್ಕೊಂಡು ಕೂತಿದ್ಲಪ್ಪ. ಅದೊಂದು ಒಳ್ಳೆ ಗುಡ್ ನ್ಯೂಸ್, ಒಳ್ಳೆ ಅಂತ ಹೇಳ್ತೀನಿ. ನೋಡಿ, ಪೂಜೆ ಎಲ್ಲ ಚೆನ್ನಾಗಿ ಹೂವು ಎಲ್ಲ ಇಟ್ಟು ದೇವರಿಗೆ ಹೊಸ ನೀರು ಹೊಸ ಗಂಗೆ ಇಟ್ಟು ಎಲ್ಲ ಪ್ರಸಾದ, ಸ್ವಲ್ಪ ಕಲ್ಸಕ್ಕರೆ ಗೋಡಂಬಿ ಅಷ್ಟೇ ಇಟ್ಟೆ. ಫ್ರೂಟ್ಸ್ ಎಲ್ಲ ಬಾಳೆಹಣ್ಣೆಲ್ಲ ಖಾಲಿ ಆಗಿತ್ತು. ತೊಗೊಂಬರ್ತಾರೆ ಇವತ್ತು ನಮ್ಮ ಮನೆಯಲ್ಲಿ. ರಾತ್ರಿ ತೊಗೊಂಡು ಬರ್ತಾರೆ ವೀಳ್ಯದೆಲೆ, ಹೂವು ಮತ್ತು ಫ್ರೂಟ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಈ ನಡುವೆ ಮಳೆ ಜಾಸ್ತಿ ಇರೋದ್ರಿಂದ ಪಾಪ ಅವರು ವೆಹಿಕಲ್ಲು ಟ್ರಾಫಿಕಲ್ಲಿ ಸಿಗಾಕೊಂಡು ಬಿಡ್ತಾರೆ. ಕೆಲವೊಂದು ಸಾರಿ ತೊಗೊಂಡು ಬರ್ತಾರೆ, ಕೆಲವೊಂದು ಸಾರಿ ಮರೆತು ಬರ್ತಾರೆ, ಕೆಲವೊಂದು ಸಾರಿ ನಾನೇ ಹೇಳಲ್ಲ. ಈ ಥರ ಆಗುತ್ತೆ. ಸೊ ಆಮೇಲೆ ಇದು ಮಧ್ಯಾಹ್ನ ಮಂಗಳವಾರ ದಿವಸ ನೋಡಿ 1 ಗಂಟೆ ಆಗಿದೆ. ಅವಳಿಗೆ ಫುಡ್ ರೆಡಿ ಮಾಡಿಕೊಡ್ಬೇಕು. ಇವಾಗ ಬಿಸಿನೀರು ಕಾಯಿಸೋಕ್ಕೆ ಕಿಚನ್ಗೆ ಹೋಗ್ತೀನಿ ನಾನಿನ್ನು. ಕಿಚನ್ಗೆ ಹೋಗಿ ಅವಳಿಗೆ ಬಿಸಿನೀರು ಕಾಯಿಸೋ ಅಷ್ಟೊತ್ತಿಗೆ ನಾನು ಎದ್ದೋಳೋ ಶಬ್ದಕ್ಕೆ ಅವಳು ಎದ್ದು ಬಿಡ್ತಾಳೆ. ನೋಡಿ, ಮಲಗಿದ್ದಾಳೆ. 1 ಗಂಟೆ ಆಗಿದೆ, ಮಲಗಿದ್ದಾಳೆ. ಅವಳಿಗೆ ಫುಡ್ ರೆಡಿ ಮಾಡಿಡೋಣ. ಅಷ್ಟೊತ್ತಿಗೆ ಇವಳು ಎದ್ದೋಳೋ ಅಷ್ಟೊತ್ತಿಗೆ ಒಂದು 15 ನಿಮಿಷಕ್ಕೆ ತಣ್ಣಗಾಗುತ್ತೆ ಅಂತ. ಇವಳು ಎಷ್ಟು ಸೆನ್ಸಿಟಿವ್ ಅಂದರೆ, ನಾನು ಎದ್ದ ತಕ್ಷಣ ಇವಳು ಎದ್ದು ನೋಡ್ತಾಳೆ. ನೋಡಿ ಮಲಗಿದೆ ಹೇಗೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಪೂಜೆ ಎಲ್ಲ ಆಯಿತು. ಪೂಜೆನೂ ನೋಡಿದ್ಲು, ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಆಮೇಲೆ ಮತ್ತೆ ಬ್ಯಾಸ್ಕೆಟಲ್ಲಿ ಹೋಗಿ ಮಲ್ಕೊಂಡ್ಲು. ಹೀಗೆ ಇವಳ್ದು ರುಟೀನ್. ಸ್ವಲ್ಪ ಆಟ ಆಡ್ತಾಳೆ, ಸ್ವಲ್ಪ ಬೈಸ್ಕೊಳ್ತಾಳೆ. ಇವಾಗ ಊಟ ಕೊಡ್ತಾಳೆ ಅಂತ ಗೊತ್ತಾಗುತ್ತಲ್ವಾ, ಸ್ಮೆಲ್ ಬರುತ್ತೆ. ಇವಾಗ ನೈಸ್ ಮಾಡೋದು, ಕಾಲಿಗೆ ನಮಸ್ಕಾರ ಮಾಡೋದು, ಆಶೀರ್ವಾದ ತಗೊಳ್ಳೋದು, ದೀರ್ಘದಂಡ ನಮಸ್ಕಾರ ಮಾಡೋದು ಎಲ್ಲ ನಿನ್ಗೆ ಅಲ್ವಾ. ನೋಡಿ, ಇವಾಗ ಏನು ಕಚ್ಚಲ್ಲ. ಇವಾಗ ತುಂಬ ತುಂಬ ಒಳ್ಳೆ ಮಗು, ತುಂಬ ಒಳ್ಳೆ ಮಗು. ಕಾಲುಗಳು ಎಷ್ಟು ಪರ್ಚಿರೋದು ಮಾರ್ಕ್ ಬಿದ್ದಿದ್ದಾವಂದರೆ ಕುರುಪು ಹಾಕ್ಬಿಟ್ಟಿದ್ದಾಳೆ ಹಂಗೇನೆ. ಒಡಿಮಗ ಅಂತ. ಹಲ್ಲುಗಳು ಉಗುರುಗಳು ಪೂರ್ತಿ ಕಾಲ ಮೇಲೆಲ್ಲ ಬಿದ್ದಿದ್ದಾವೆ ಮಾರ್ಕ್ಗಳು. ನೋಡಿ ನೋಡಿ ಹೆಂಗೆ ಮಾಡ್ತಾಳೆ. ಇವಳಿಗೆ ಏನು ಮಾಡೋದು ಇವಳಿಗೆ? ನೋಡಿ, ಇವಾಗ ನಮಸ್ಕಾರ ಮಾಡ್ತಾ ಇದ್ದಾಳೆ. ಇವಾಗ ಕಚ್ಚಲ್ಲ. ಇವಾಗ ನಮಸ್ಕಾರ ಮಾಡ್ತಾಳೆ, ನೆಕ್ತಾಳೆ, ಪ್ರೀತಿ ಮಾಡ್ತಾಳೆ. ಊಟ ಕೊಡು ಮಮ್ಮಿ, ಮಮ್ಮಿ ಊಟ ಕೊಡು ಪ್ಲೀಸ್, ಟೇಸ್ಟಿ ಫುಡ್ಡು, ನೀನು ತಿಂತಾ ಇರೋ ಫುಡ್ಡು ನನಗೂ ಕೊಡು ಅಂತಾಳೆ. ಯಾಕೆ ಗೊತ್ತಾ, ಇವಳು ಇವಾಗ ನೈಸ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ನಾನು ಸೌತೆಕಾಯಿ ಸ್ಯಾಲೆಡ್ ಇಟ್ಕೊಂಡಿದ್ದೀನಿ. ಇವಾಗ ನಾನು ತಿನ್ನಕ್ಕೆ ಕೂತ್ಕೊಳ್ತಾ ಇದ್ದೀನಿ ಅಂತ ಅವಳಿಗೆ ಗೊತ್ತಾಯಿತು. ನೋಡಿ, 2 ಕಾಲ ಮೇಲೆ ನಿಂತ್ಕೊಂಡು ನಮಸ್ಕಾರ ಮಾಡೋದು, ಸರ್ಕಸ್ ಮಾಡೋದು, ಆಟ ಆಡೋದು. ಬಿಡು, ತಿನ್ಬೇಡ ಬಿಡು. ಬರೀ ನಿನಗೆ ದುಡ್ಡು ಹಾಕೋದಾಗ್ತಾಯಿದೆ. ನನಗಿನ್ನೇನು ಬಟ್ಟೆ ಕೊಡಿಸ್ತಾರೆ ನಮ್ಮ ಮನೆಯಲ್ಲಿ. ಇರೋ ಬಟ್ಟೆಗಳ್ನೇ ಹಾಕ್ಕೊಂಡಿರಮ್ಮ, ಇದ್ರದ್ದು ಎಕ್ಸ್ಪೆನ್ಸ್ ಜಾಸ್ತಿ ಇದೆ ಅಂತಾರೆ. ಇನ್ನೇನಾದರೂ ಕೇಳಿದ್ರೆ ಹೊರಗಡೆ ಸುತ್ತಾಡಕ್ಕೆ ಹೋಗಂಗಿಲ್ಲ. ಇನ್ನೇನು ನನಗೇನು ಏನೂ ಇಲ್ಲ. ಕ್ರೀಮು ಶಾಂಪು, ನಿನಗೆ ಕ್ರೀಮು ಶಾಂಪು. ಆಮೇಲೆ 3 ಮಂತ್ಸ್ಗೆ ಒಂದು ಸಾರಿ ಇದಕ್ಕೆ ಗ್ರೂಮಿಂಗ್ ಕರ್ಕೊಂಡು ಹೋಗಬೇಕು. ಗ್ರೂಮಿಂಗು ಕೂದಲೆಲ್ಲ ಟ್ರಿಮ್ ಮಾಡಿಬಿಟ್ಟು ಇದಕ್ಕೆ ಶಾಂಪು ಹಾಕಿ ಸ್ನಾನ ಮಾಡಿಸಿ ಮೇಕಪ್ ಮಾಡ್ತಾರೆ. ನಾನೇ ಒಂದು ದಿವಸ ಹೋಗಲಿಲ್ಲ ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೆ.
ಬಜೆಟ್ ಮಂಡನೆ ನಾ ಮಾಡ್ತಾ ಇದ್ರೆ ಇದಕ್ಕೇನು ಇಲ್ಲಪ್ಪ, ಇದಕ್ಕೆಲ್ಲನೂ ಇದು ಏಯ್ ನೋಡಿ ನೋಡಿ, ಊಟ ಬೇಕೋ ಬೇಡವಾ, ಊಟ ಬೇಕೋ ಬೇಡವಾ, ಊಟ ಬೇಕೋ ಬೇಡವಾ, ಊಟ ಕೊಡಲ್ಲ ಇಲ್ಲ ಅಂದರೆ ನೋಡಿ. ಇಲ್ಲಿ ಊಟ ಇಟ್ಟಿದ್ದೀನಿ, ಅವಳಿಗೆ ಊಟ ಇಟ್ಟಿದ್ದೀನಿ. ರಾಯಲ್ ಕ್ಯಾನಿನ್ ಹಾಕ್ಬಿಟ್ಟು ಅದು ಇನ್ನೂ ಸೋಕಾಗಬೇಕು, ನೆನಿಬೇಕು ಚೆನ್ನಾಗಿ. ಕುದಿಯೋ ನೀರು ಹಾಕಿದ್ದೀನಿ. ಒಂದು 3/4 ಗ್ಲಾಸ್ ಕುದಿಯೋ ನೀರು ಹಾಕ್ಬಿಟ್ಟು ಸ್ಪೂನಿಂದ ಚೆನ್ನಾಗಿ ಮೆತ್ತಗೆ ಮಾಡಬೇಕು. ಕೆಲವೊಬ್ರು ಪೌಡ್ರ್ ಮಾಡ್ತಾರೆ, ಸರಳ ಹಾಕ್ತಾರೆ, ಪೌಡ್ರ್ ಮಾಡಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಡಬ್ಬಿಗೆ ತುಂಬಿಸಿಡ್ತಾರೆ. ಬಟ್ ನಾನೇನಿಲ್ಲ, ಇದು ಚಿಪ್ಸ್ ಥರ ಇರುತ್ತೆ, ಈ ಥರ ಚಿಪ್ಸ್ಗಳ ಥರ ಇರುತ್ತೆ ನೋಡಿ, ಚಿಪ್ಸ್ ಥರ ಇದೆ. ಅದು ಸೋಕಾಗಬೇಕು ಚೆನ್ನಾಗಿ. ನೆಂದಾದಮೇಲೆ ಸ್ಪೂನಿಂದ ಇದರಿಂದ ಮ್ಯಾಶ್ ಮಾಡಿ ಕೊಡ್ತೀನಿ. ರಾಯಲ್ ಕ್ಯಾನಿನ್ ಸ್ಟಾರ್ಟರ್ ಮಿನಿ 1200 ರುಪೀಸ್ ಇದಕ್ಕೆ. 1 kg ಇದೆ, ಇನ್ನು ಸ್ವಲ್ಪ ಇದೆ, ಖಾಲಿಯಾಗಕ್ಕೆ ಬಂದಿದೆ. ಇಲ್ಲಿವರೆಗೂ ಇದೆ, ಇವಾಗಷ್ಟೇ ಖಾಲಿಯಾಗಕ್ಕೆ ಬಂದಿದೆ. ನೆಕ್ಸ್ಟು ಪೆಡಿಗ್ರಿ ಪ್ರೋ ತರೋಣ ಅಂತ ಇದ್ದೀವಿ, ಆಫರ್ ಇದೆ. ರಿಲಯನ್ಸ್ ಸ್ಮಾರ್ಟ್ ಬಜಾರಲ್ಲಿ ಪೆಡಿಗ್ರಿ ಪ್ರೋ ಆಫರ್ ಇದೆ. ಎಷ್ಟು 2.8 kg ಅಂದರೆ 2.5 kg ಮೇಲೆ ಇರೋದು ಪ್ಯಾಕೆಟು 685, 700 ರುಪೀಸ್ ಆಲ್ಮೋಸ್ಟ್ ಅಂದ್ಕೊಳ್ಳಿ. 700 ರುಪೀಸ್ಗೆ 2.8 kg, 2 kg ಮೇಲೆ 800 ಗ್ರಾಮು ಪೆಡಿಗ್ರಿ ಪ್ರೋ ಬರುತ್ತೆ. ಪಪ್ಪಿ ಸ್ಪೆಷಲ್ಲು ಇದು. ರಾಯಲ್ ಕ್ಯಾನಿನ್ ಸ್ಟಾರ್ಟರ್ ಬಂದು ನೋಡಿ, ಮದರ್ ಆ್ಯಂಡ್ ಬೇಬಿ ಡಾಗ್ 1 to 2 month ಮಿನಿ. ಸೊ ಮಿನಿನೂ ಅಂದರೆ ಮದರ್, ಬಾಣಂತಿ ಏನು ಪಪ್ಪಿ ಇರುತ್ತಲ್ಲ, ಬಾಣಂತಿ ನಾಯಿ ಮರಿ, ಅದಕ್ಕೆ ಅವ್ರ ಮಗುಗೆ, ತಾಯಿ ಮಗುಗೆ ಇಬ್ರಿಗೂ ಕೊಡ್ಬೋದು ಇದನ್ನು. 1 kgಗೆ 1200. ಇಷ್ಟು ಕಾಸ್ಟ್ಲಿ ಫುಡ್ ಯಪ್ಪ. ಇದು ಬರೀ ಈ ಪಪ್ಪಿಗೆ, ನಮ್ಮ ಮನೆ ನಾಯಿ ಮರಿಗೆ 2 times ಕೊಟ್ರು 3 times ಕೊಟ್ರು 15 to 20 days ಹಬ್ಬ ಅಂದರೆ 15 to 20 days. ಇವಳೇನು ಅಷ್ಟೊಂದು ಫುಡಿ ಅಲ್ಲ, ತಿಂತಾಳೆ, ಇಷ್ಟಪಡ್ತಾಳೆ. ಬಟ್ ಅವಳಿಗೆ ನಮ್ಮ ಊಟ ಈ ನಡುವೆ ನಾವು ಊಟ ಮಾಡೋದು, ನಾನು ಅಡುಗೆ ಮಾಡೋದು ಅವಳಿಗೆ ಸ್ಮೆಲ್ ಮಾಡ್ತಾಳೆ. ಇರಮ್ಮ ಇರು, ಸ್ವಲ್ಪ ತಣ್ಣಗಾಗಲಿ ಇರು, ಬಿಸಿ ಇದೆ ಅಲ್ವಾ. ಮೂತಿ ಸುಟ್ಕೊಂಡ್ರೆ ಯಾರೇನು ಮಾಡೋಕ್ಕಾಗುತ್ತೆ. ಇರು, ಕೊಡ್ತೀನಿ ಇರು, ನಿನಗೆ ಕೊಡ್ತೀನಿ, ಎಲ್ಲ ಊಟ ನಿನಗೆ ಕೊಡ್ತೀನಿ. ನಾನೇನು ತಿನ್ನಲ್ಲ, ನಿನಗೆ ಕೊಡ್ತೀನಿ. ಅವಳಿಗೆ ಇವಾಗ ಏನು ಮೇಲೆ ಕಣ್ಣು ಅಂದರೆ ಈ ಸೌತೆಕಾಯಿ ಸಾಲೆಡ್ ಮೇಲೆ ಕಣ್ಣು ಅವಳಿಗೆ. ಇದ್ರ ಮೇಲೆ ನಾನು 4 ಗಂಟೆಗೆ ಜಿಮ್ ಹೋಗ್ಬೇಕಲ್ವ, ಅದಕ್ಕೆ 1:30 ಆಗಿದೆ. ನಾನು ಈ ಸ್ಯಾಲೆಡ್ಡೇ ತಿಂತೀನಿ. ಬೆಳಗ್ಗೆ ಮಾಲ್ಟ್ ಕುಡಿದೆ, ಸ್ವಲ್ಪ ಕಾರ್ನ್ಫ್ಲೇಕ್ಸ್ ತಿಂದಿದ್ದೀನಿ. ಸೊ ಈ ನಡುವೆ ಏನು ತಿನ್ನೋಕ್ಕೆ ಏನೂ ಇಷ್ಟ ಆಗಲ್ಲ, ಈ ಥರದ್ದೇ. ನೋಡ್ರಿ, ತುಳಸಿ ಎಲೆ ತಿಂದಿದ್ದಾಳೆ. ತುಳಸಿ ಎಲೆ ಏಯ್ ಕಚ್ಚಿ, ಇವಾಗ ಹೆಂಗೆ ಕಚ್ತೀಯ? ಕಚ್ಚಿ ಬಾ ಇವಾಗ. ಏಯ್ ಕಚ್ಚಿ ಬಾ ಇವಾಗ, ಕೋಪ ತೋರಿಸ್ಕೊ. ಎಲ್ಲರೂ ನೋಡ್ತಾ ಇದ್ದಾರೆ ನಿನ್ನ. ಅವಳಿಗೆ ಇವಾಗ ನಾನಿದು ಸಾಲಡ್ ತಿಂತಾ ಇದ್ದೀನಿ, ನಾನು ಕುಯ್ ಅಂತಾಳೆ ನೋಡಿ. ಸಾಲಡ್ ತಿಂತಾ ಇದ್ದೀನಲ್ಲ, ಆ ಸಾಲೆಡ್ ಬೇಕು ಇವಾಗ. ಅವಳ ಬಗ್ಗೆ ಮಾತಾಡ್ತಾ ಇದ್ದೀನಿ, ಗೊತ್ತಾಯಿತು. ಸಾಲೆಡ್ ಬೇಕು, ನಾನೇನು ಸ್ಪೆಷಲ್ ಮಾಡ್ಕೊಂಡು ತಿಂತಾ ಇರ್ತೀನಿ, ಅದು ಫುಡ್ ಬೇಕು ಅವಳಿಗೆ. ಅವಳ ಊಟ ಅವಳಿಗೆ ಇಟ್ಟಿದ್ದೀನಿ, ಅವಳ ಊಟ ಕೊಡ್ಬೇಕು ಅವ್ಳಿಗೆ ಇವಾಗ. ನಿನ್ನ ಊಟ ಸ್ಪೆಷಲ್ ಆಗಿ ಬೇರೆ ಇದೆ, ಇದು ನಮ್ಮ ಊಟ, ನೀನು ತಿನ್ನಬಾರ್ದು. ಕೋಪ ನೋಡಿ, ಕೋಪ ಹೆಂಗೆ ಬರುತ್ತೆ. ಯಾಕೆ ತಿನ್ನಬಾರ್ದು, ನನಗೂ ಕೊಡು ಅಂತಾಳೆ. ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಊಟ ಮಾಡ್ತಾಳೆ. ನಗು ಬರ್ತಾ ಇದೆ ನನಗೆ. ಅವಳು ಎಷ್ಟು ಕೋಪ ಬರ್ತಾ ಇದೆ ಅಂದರೆ ಅವಳಿಗೆ, ನನ್ನ ನೆನಪು ಬಿಟ್ಟು ತಿಂತಾ ಇದೆಯಾ, ಕೊಡು ನನಗೆ ಅಂತ ಕೋಪ ಮಾಡ್ಕೊಂಡು ಕಿರ್ಚಾಡ್ತಾ ಇದ್ದಾಳೆ ಮನೆಯಲ್ಲಿ. ಚೆನ್ನಾಗಿ ಇದು ಏನದು ರಾಯಲ್ ಕ್ಯಾನಿನ್ ತಿಂದ್ಬಿಟ್ಟು ಎಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲಿ ಮನೆಯಲ್ಲಿ ಸೋಪ್ ಮಾಡ್ತಾಳೆ, ಆಮೇಲೆ ಪಾಟಿ ಮಾಡ್ತಾಳೆ. ಅದನ್ನು ಕ್ಲೀನ್ ಮಾಡೋಕ್ಕೆ ನಾನಂತೂ ಇದ್ದೀನಿ, ನನಗೇನು ಕೆಲಸ ಅಂತೂ ಇಲ್ಲ, ಇದಕ್ಕೆ ಸ್ಯಾಲ್ರಿನೂ ಇಲ್ಲ ನನಗೆ ಅಲ್ವಾ. ನೋಡ್ತಾ ಇದ್ದಾಳೆ, ದಿವಾನ್ ಮೇಲೆ ಜಂಪ್ ಮಾಡೋಕ್ಕಾಗಲ್ಲ. ಯಾವಾಗ ಜಂಪ್ ಮಾಡಿ ಯಾವಾಗ ನನಗೆ ಆಮೇಲೆ ಕಾಟ ಕೊಡ್ತಾಳೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಜಂಪ್ ಮಾಡೋಕ್ಕಾಗ್ತಾ ಇಲ್ಲ ಅವಳಿಗೆ,
ಹೆಲ್ಪ್ಲೆಸ್. ಇಲ್ಲ ನೋಡು, ಹೆಲ್ಪ್ಲೆಸ್, ಶೇಮ್ ಹೆಲ್ಪ್ಲೆಸ್. ಅದು ಕ್ಲೀನ್ ಮಾಡೋದು. ಆಮೇಲೆ ನಿದ್ದೆ ಮಾಡ್ತಾಳೆ. ನಿದ್ದೆ ಚೆನ್ನಾಗಿ ಮಾಡ್ತಾಳೆ. ನಿದ್ದೆ ಬರೀ ಚೆಕಿಂಗ್ ಮಾಡೋದು. ಆಮೇಲೆ ನಾನು ಸ್ವಲ್ಪ ಶಬ್ದ ಮಾಡಿದ್ರೆ ಎದ್ದು ನೋಡೋದು, ಏನೋ ವಿಂಡೋ ತೆಗಿಯಂಗಿಲ್ಲ, ಸ್ಕ್ರೀನ್ ಜರುಗಿಸಂಗಿಲ್ಲ, ಎದ್ದೊಳಂಗಿಲ್ಲ, ನೀರು ಕುಡಿಯಂಗಿಲ್ಲ. ನಾನು ಸೈಲೆಂಟ್. ನನಗೆ ನಿದ್ದೆನೇ ಬರಲ್ಲ. ನನಗೆ ಬೆಳಗ್ಗೆ 5:30 6 ಗಂಟೆಗೆ ಎದ್ರು ನನಗೆ ಮಧ್ಯಾಹ್ನ ನಿದ್ದೆನೇ ಬರಲ್ಲ. ನಿದ್ದೆನೇ ಬರ್ತಾ ಇಲ್ಲ ಇವಾಗ. ಇವತ್ತು ಟ್ಯೂಸ್ಡೇ ಇತ್ತು. ನಿನ್ನೆ ಸೋಮವಾರ ತಲೆ ಸ್ನಾನ ಮಾಡಬೇಕಾಗಿತ್ತು. ಬಾಯ್ ಬಾ ಒಳಗ ಬಾಯ್. ಊಟ ಕೊಡ್ತೀನಿ ಬಾಮ, ಬಾ ರಾಜಾ. ನಿನ್ನೆ ತಲೆ ಸ್ನಾನ ಮಾಡೋಕ್ಕಾಗಿಲ್ಲ. ಫುಲ್ಲು ತಲೆನೋವು ಕೋಲ್ಡಿತ್ತು. ಇವತ್ತು ಮಂಗಳವಾರ ಎಲ್ಲ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆ ಕ್ಲೀನ್ ಮಾಡಿ, ಪೂಜೆ ಮಾಡಿ 10:30 11 ಗಂಟೆಗೆಲ್ಲ ಮುಗೀತು ನನ್ನ ಕೆಲಸ. ಫುಲ್ಲೆಲ್ಲ ಕೆಲಸ ಮುಗಿದಿದೆ. ನುಗ್ಗೆಕಾಯಿ ಸಾಂಬಾರು ರಾತ್ರಿದೇ ಇದೆ, ಇನ್ನು ಬೇಕಾದಷ್ಟಿದೆ ಸಾಂಬಾರು. ಅದನ್ನು ಚೆನ್ನಾಗಿ ಕುದಿಸಿಟ್ಟಿದ್ದೀನಿ. ಬೆಳಗ್ಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ಅನ್ನ ಮಾಡಿದೆ. ನಮ್ಮ ಮನೆಯವ್ರಿಗೆ ಚಿತ್ರಾನ್ನ ಹಾಕ್ಕೊಟ್ಟೆ. ಬಾಕ್ಸ್ಗೆ ಅನ್ನ ಮಾಡಿ ಚಿತ್ರಾನ್ನ ಹಾಕ್ಕೊಟ್ಟೆ. ಇನ್ನು ಸ್ವಲ್ಪ ಅನ್ನ ಇದೆ. ಏನದು? ಪೂ ಮಾಡು, ಪೂ ಮಾಡು, ಪೂ ಮಾಡು, ಬಾಯ್. ಸೊ ಅವರು ಚಿತ್ರಾನ್ನ ತೊಗೊಂಡು ಹೋದ್ರು. ಫ್ರೂಟ್ ಸಾಲಡ್ಡು ಚಿತ್ರಾನ್ನ ತೊಗೊಂಡು ಹೋಗಿದ್ದಾರೆ. ನಾನು ಒಬ್ಳು ಇವಾಗ ನಾನು ಸಾಲಡ್ ತಿನ್ಕೊತೀನಿ. ಆಮೇಲೆ ಒಂದು ಸ್ಮೂದಿ ಕುಡಿತೀನಿ. ಇನ್ನೊಂದು ಅವರ್ ಬಿಟ್ಟು ಸ್ಮೂದಿ ಕುಡ್ಬಿಟ್ಟು. ಬಿಸಿಲು ಸ್ವಲ್ಪ ಬರ್ತಾ ಇದೆ, ಕಾಣಿಸ್ತಾ ಇದೆ. ಹಿಂಗೆ ಬಿಸಿಲು ಬರ್ತಾ ಇದೆ ಅನ್ನೋ ಅಷ್ಟೊತ್ತು ಜೋರಾಗಿ ಮಳೆ ಸ್ಟಾರ್ಟ್ ಆಗುತ್ತೆ. 8 ಗಂಟೆ 7-8 ಗಂಟೆಗೆ ಬೇಕಂದ್ರೆ ಮಳೆ ಬಂದ್ಕೊಳ್ಳಿ. 8-9 ಗಂಟೆ ರಾತ್ರಿ ಎಲ್ಲ ಮಳೆ ಬಂದ್ಕೊಳ್ಳಿ. ಬೆಳಗ್ಗೆ ಸ್ವಲ್ಪ ಬಿಸಿಲು ಇರಬೇಕು. ಬಟ್ಟೆಗಳು ಒಣಗಿ ಹಾಕೋದಿರುತ್ತೆ. ಇದು ನೋಡಿ, ಇವಳು ಬೆಡ್ ಎಲ್ಲ ಇರುತ್ತೆ. ಬೆಡ್ ಅಂದರೆ ಒಂದು ಟವಲ್ ಹಾಕಿದ್ದೀನಿ. ಅವಳು ನೆಲದ ಮೇಲೇ ಮಲ್ಕೊಳ್ತಾಳೆ ಯಾವಾಗ್ಲೂ. ನೆಲದ ಬಾಸ್ಕೆಟಲ್ಲಿ ಮಲ್ಗೋದೇ ಇಲ್ಲ. ಅದೆಲ್ಲ ಅವಳ ಬಟ್ಟೆಗಳು ಎಲ್ಲ, ಕಾಲರ್ಸೋ ಬಟ್ಟೆ, ಮ್ಯಾಟ್ಗಳು, ಅದೆಲ್ಲನೂ ಡೈಲಿ ಕ್ಲೀನ್ ಮಾಡಿ ಮಾಡಿ ಬಿಸಿಲಿಗೆ ಹಾಕಬೇಕು. ಬಿಸಿಲು ತೋರಿಸ್ಬೇಕು. ಬಿಸಿಲು ಇಲ್ಲ ಅಂದರೆ ಎಲ್ಲ ಮುಗಿಲು ವಾಸನೆ ಬರುತ್ತೆ, ಸ್ಮೆಲ್ ಬರುತ್ತೆ. ಬೆಳಗ್ಗೆನೇ ಎಲ್ಲ 9-10 ಗಂಟೆಗೆ ದೇವ್ರಿಗೆ ಧೂಪ, ದೀಪ, ತುಪ್ಪದ ದೀಪ, ಗಂಧದ ಕಡ್ಡಿ ಎಲ್ಲ ಮನೆ ಘಮ್ ಅನ್ನೋ ಥರ ಮಾಡಿಟ್ಟಿದ್ದೀನಿ. ಏನೂ ಇಲ್ಲ ಇವಾಗಂತೂ. ನನಗೆ ಸ್ವಲ್ಪ ನಿದ್ದೆ ಬರಬೇಕು ಅಂದ್ಕೊಳ್ತಾ ಇದ್ದೀನಿ. ನಿದ್ದೆನೇ ಬರ್ತಾ ಇಲ್ಲ. ನಾನು ಟೀನೂ ಕುಡ್ದಿಲ್ಲ. ಗ್ರೀನ್ ಟೀ ಕುಡಿದೆ ಒಂದು ದೊಡ್ಡ ಗ್ಲಾಸ್ ತುಂಬ ಬೆಳಗ್ಗೆ. ಒಂಚೂರು ನಿದ್ದೆ ಬರ್ತಾ ಇಲ್ಲ. ನನ್ನ ನಿದ್ದೆ ಎಲ್ಲ ಇವಳು ಹೊಟ್ಟೋಯ್ತೋ ಏನು ಕತೆ. ಇವಳು ನೋಡಿದ್ರೆ ನಿದ್ದೆ ಹೊಡಿತಾನೆ ಇರ್ತಾಳೆ. ನಿದ್ದೆ ಬರ್ತಿ ಕೂತಿದ್ದಾಳೆ ಯಾವಾಗ ನಾನು ಊಟ ಕೊಡ್ತಾಳೋ ಇವಳೊಬ್ಳು ಮಾತ್ರ. ತಿಂತಾ ಇದ್ರೆ, ನಾವೇನಾದ್ರೂ ಊಟ ಮಾಡ್ತಾ ಇದ್ರೆ ನೋಡ್ತಾಳೆ. ಇಲ್ಲಿ ದೃಷ್ಟಿ ಯಾವಾಗುತ್ತಾ ನನಗೆ ಅಷ್ಟು ಹಂಗೆ ನೋಡ್ತಾಳೆ ನಾನು ತಿನ್ನೋದನ್ನು ನೋಡ್ತೀನಿ. ತಣ್ಣಗಾಗಿದೆ ಅದು ಅವಳ ಫುಡ್. ತಣ್ಣಗಾಗಿದ್ರೆ ಮ್ಯಾಶ್ ಮಾಡಿಬಿಟ್ಟು ಅವಳು ಮುಂದೆ ಇಟ್ಟರೆ ತಿನ್ಕೊಂತಾಳೆ. ಅವಳಿಗೆ ಎಗ್ ಅಂದರೆ ತುಂಬಾ ಇಷ್ಟ. ಅವಳಿಗೆ ಎಗ್ಗು ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಎಗ್ ತರಂಗಿಲ್ಲ, ಮಾಡೋಂಗಿಲ್ಲ. ಆ ರಾಯಲ್ ಕ್ಯಾನಿನಲ್ಲೇ ಎಲ್ಲ ಅದ್ರದ್ದೆಲ್ಲ ಏನು ಒಂದು ಇದು ಇರುತ್ತೆ, ಅಂದರೆ ಪ್ರೊಸೆಸ್ಡ್ ಒಂದು ಚಿಕನ್ದು, ನಾನ್ ವೆಜ್ಜೇ ಸ್ಮೆಲ್ ಬರುತ್ತಪ್ಪ. ನನಗಂತೂ ಯಪ್ಪ, ಅದನ್ನ ಹೊರಗಡೆ ಬೌಲ್ ಇಟ್ಟರೆ ಇವಳು ತಿನ್ನಲ್ಲ. ಹೊರಗಡೆ ಮನೆ ಹೊಸಲು ಮುಂದೆ ಆ ಕಡೆ ಬೌಲ್ ಇಟ್ಟರೆ ತಿನ್ನಲ್ಲ, ಒಳಗಡೆ ಇಟ್ಟರೆ ತಿಂತಾಳೆ. ಕುದಿಯೋ ನೀರು ಹಾಕಿದ ತಕ್ಷಣ ಸ್ಮೆಲ್ ಬರುತ್ತೆ, ಒಂಥರ ಸ್ಮೆಲ್ ಬರುತ್ತೆ. ಅದು ರಾಯಲ್ ಕ್ಯಾನಿನ್ ನನಗಂತೂ ಇಷ್ಟನೇ ಆಗಲ್ಲ. ಇನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಅನ್ನ ತರಕಾರಿ ಆ ಥರ ಎಲ್ಲ ಬೇಯಿಸ್ಬಿಟ್ಟು ಕೊಟ್ಟು ಮನೆ ಫುಡ್ಡನ್ನೇ ಅಭ್ಯಾಸ ಮಾಡಬೇಕು. ಒನ್ ಟೈಮ್ ಮಾತ್ರ ರಾಯಲ್ ಕ್ಯಾನಿನು, ಪೆಡಿಗ್ರಿ ಪ್ರೋ ಓಕೆ, ಅದು ಬಜೆಟ್ಗೆ ಒಂದು ಬಜೆಟ್ಟು. ಇದು ಒಂದು ಫ್ರೆಂಡ್ಲಿ ಅಂದರೆ ಪೆಡಿಗ್ರಿ ಪ್ರೋ ಮಾತ್ರ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ತರಕಾರಿಗಳನ್ನ, ಕ್ಯಾರೆಟು, ಬೀನ್ಸು ಅನ್ನದ ಜೊತೆ ಚೆನ್ನಾಗಿ ಕುಕ್ಕರಲ್ಲಿ ಮೃದುವಾಗಿ ಮೆತ್ತಗೆ ಬೇಯಿಸ್ಬಿಟ್ಟು ಅದ್ರ ಜೊತೆಗೆ ಅನ್ನನ ಅದೆಲ್ಲ ತಣ್ಣಗೆ ಮಾಡಿ ಮೊಸರು ಹಾಕಿ ಕೊಡ್ಬೋದು. ಜೋಳದ ರೊಟ್ಟಿ ಒನ್ ಟೈಮ್ ಕೊಡ್ಬೋದು. ಸೊ ಈ ಥರ ಎಲ್ಲ ಅದಕ್ಕೆ ಮನೆ ಫುಡ್ ಅಭ್ಯಾಸ ಮಾಡಿದ್ರೆ ಬೋನ್ಸು ಚೆನ್ನಾಗಿರುತ್ತೆ, ಬೋನ್ಸ್ ಗ್ರೋತ್ ಚೆನ್ನಾಗಿರುತ್ತೆ, ಅದರ ಹೇರ್ ಕೂಡ ಚೆನ್ನಾಗಿರುತ್ತೆ. ಕೋಟ್ ಏನಿದೆಯಲ್ಲ, ಫರ್ ಕೋಟ್ ಏನಿದೆ ಅದಕ್ಕೆ, ಅದು ಚೆನ್ನಾಗಿರುತ್ತೆ, ಶೈನಿಂಗ್ ಇರುತ್ತೆ. ಇವಾಗಲೇ ಎಷ್ಟು ಡುಮ್ಮಿ ಆಗಿದ್ದಾಳೆ, ಅದನ್ನೇ ಟ್ರಿಮ್ ಮಾಡಿಸ್ಬೇಕು. ಆಮೇಲೆ ಗ್ರೂಮಿಂಗ್ ಎಲ್ಲ ಮಾಡಿಸ್ಬೇಕು, ಅದೆಲ್ಲ ಕೆಲಸ ಇದೆ. ನೇಲ್ಸ್ ತುಂಬ ಉದ್ದ ಬಂದಿದೆ, ನೇಲ್ಸ್ ಕಟ್ ಮಾಡಬೇಕು. ಕಿವಿ ಇಯರ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಇಯರಲ್ಲಿ ಏನು ಗಲೀಜಿಲ್ಲ, ವ್ಯಾಕ್ಸ್ ಆ ಥರ ಏನಿಲ್ಲ,
ಬಟ್ ಸ್ವಲ್ಪ ಮೆಡಿಸಿನ್ ಹಾಕಿಸಿ ಕ್ಲೀನ್ ಮಾಡಿಸ್ಬೇಕು. ಏನಾದರೂ ಹುಳಗಳು ಆ ಥರದ್ದು ಇಚ್ಚಿಂಗು ಅದೆಲ್ಲ ಇರಬಾರ್ದು. ಅನಿಮಲ್ಸ್ ಅಲ್ವಾ, ಸೊ ಗಾಳಿನಲ್ಲಿ ಕ್ರಿಮಿಕೀಟಗಳು ಅನಿಮಲ್ಸ್ಗೆ, ಪ್ರಾಣಿಗಳಿಗೆ ಅಟ್ರಾಕ್ಟ್ ಆಗುತ್ತೆ. ಸೊಳ್ಳೆ ಹೇಗೆ ಮನುಷ್ಯರು ರಕ್ತ ಹೀರೋಕ್ಕೆ ಮನುಷ್ಯರು ನೋಡಿದ ತಕ್ಷಣ ಕಚ್ಚಕ್ಕೆ ಬರುತ್ತೋ, ಹಾಗೆಯೇ ಅದನ್ನು ನೋಡಿದ ತಕ್ಷಣ ಈ ಟಿಕ್ಸು, ಫ್ಲೀಸು ಅಂತೆಲ್ಲ ಇರುತ್ತೆ. ಅದರ ಪ್ರಾಣಿ ವಾಸನೆಗೆ ಅವು ಎಲ್ಲಿದ್ರೂ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ನೀವು ಅದಕ್ಕೆ ತುಂಬಾ ಕೇರಾಗಿ ನೋಡ್ಕೊಳ್ಬೇಕು. ಒಂದು ಪ್ರತಿದಿನ ಅದಕ್ಕೆ ಗ್ರೂಮಿಂಗ್ ಮನೇಲಿ ಮಾಡೋದು, ಟಿಕ್ ಪೌಡರ್ ಹಾಕೋದು, ಡ್ರೈ ಶಾಂಪು ಮಾಡೋದು, ಮತ್ತು ಇನ್ನೊಂದು 4 ತಿಂಗಳಾದಮೇಲೆ ಅದಕ್ಕೆ ಮನೆಯಲ್ಲೇ ವಾರಕ್ಕೆ ಒಂದು ಸತಿನಾದರೂ ಸ್ನಾನ ಮಾಡಿಸಿ ಬಿಸಿಲಿಗೆ ಅದನ್ನು ಮೈ ಒಣಗಿಸಿ ಈ ಥರ ಎಲ್ಲ ಮಾಡೋದು. ಏನು ತಿಂತಾ ಇದೆಯಾ? ನಂತರ 2 ಗಂಟೆಗೆ ಸ್ವಲ್ಪ ಬಿಸಿಲಿತ್ತು ಟೆರೆಸ್ ಮೇಲೆ. ಇವಳನ್ನ ಕರ್ಕೊಂಬಂದು ಸ್ವಲ್ಪ ನೋಡಿ ಗ್ರೂಮಿಂಗ್ ಮಾಡ್ತಾ ಇದ್ದೀನಿ. ಹೊಸ ಬ್ರಷ್ ತೊಗೊಂಡು ಬಂದಿದ್ದಾರೆ ನಮ್ಮ ಯಜಮಾನ್ರು ಇವಳಿಗೋಸ್ಕರ ಅಂತಲೇ. ಸೊ ಅವಳಿಗೆ ಈ ಥರ ಡೈಲಿ 2 ಟೈಮು ಈ ಏನು ಕೋಟ್ ಇದೆಯಲ್ಲ, ಥಿಕ್ಕಾಗಿರೋ ಕೋಟ್ ಇರುತ್ತೆ, ಇದನ್ನು ನೀಟಾಗಿ ಗ್ರೂಮ್ ಮಾಡಬೇಕು. ಏನು ನೋಡಿ ತೋರಿಸ್ತಾ ಇದ್ದೀನಿ, ಒಂದು ಕೂದಲು ಬರಲ್ಲ ರೀ. ಎಷ್ಟೇ ಬ್ರಷ್ ಮಾಡಿದ್ರು ಒಂದೇ ಒಂದು ಕೂದಲು ಬರಲ್ಲ, ಹಾರಲ್ಲ, ಏನೂ ಇಲ್ಲ. ಹೇರ್ ಫಾಲಿಂಗು ಆ ಥರದ್ದೆಲ್ಲ. ಇದು ಬ್ರೀಡನ್ನೇ ಅಷ್ಟು, ಇದ್ರ ಕೂದಲುಗಳು ಉದುರಲ್ಲ ಅಂತ ಹೇಳ್ತೀನಿ. ಅದಕ್ಕೇ ನಾನು ಇದನ್ನೇ ಚೂಸ್ ಮಾಡಿ ಇಷ್ಟಪಟ್ಟು ತೊಗೊಂಡು ಬಂದಿರೋದು. ಬಟ್ ಇದು ಮನೆಯಲ್ಲ, ಕಾಯಲ್ಲ, ಇದು ಟಾಯ್ ಪೂಡಲ್ಲು ನೋಡಿ. ಎಲ್ಲ ಗೊತ್ತಾಗುತ್ತಲ್ವಾ ಎಲ್ಲಿದೆ ನಮ್ಮ ಮನೆ, ಎಲ್ಲಿದೆ ನಮ್ಮ ಮನೆ ಅನ್ನೋದು ಗೊತ್ತಾಗುತ್ತೆ ಚೆನ್ನಾಗಿ. ಎಲ್ಲಿ ಬಿಟ್ಟು ಬಂದ್ರೂ ಬಂದ್ಬಿಡ್ತೀಯ ಸುಬ್ಬಿ. ಕೋಪ ಒಂದು ಬರುತ್ತೆ ಚೆನ್ನಾಗಿ. ಖಾರ ಪುಡಿ ತಿನ್ಸಿಲ್ಲ, ಕೋಪ ಏನಕ್ಕೆ ಬರುತ್ತೆ ನಿನಗೆ? ನೋಡಿ. ಇಶು ರಾಣಿ, ಹಾಯ ಬಂಗಾರಿ. ಹುಲಿ ಥರ ಆಡ್ತೀಯ. ಇಶು ಯಾರು? ಇಶು ಬಂಗಾರಿ. ನೋಡಿ ಹೀಗೆ ಆಡೋದು ಮನೆಯಲ್ಲಿ ಇದೇ ಥರ. ಇದು ಯಾಕೆ ಹಿಂಗೆ ಆಡುತ್ತೆ ಅಂತ ನಮಗೆ ನಮ್ಮ ಯಜಮಾನ್ರಿಗೆ ಟೆನ್ಷನ್ ಆಗ್ತಾಯಿದೆ. ಇದು ನಾಯಿ ಮರಿ ಥರ ಆಡ್ತಾ ಇಲ್ಲ, ಹುಲಿ ಮರಿ ಥರ ಆಡ್ತಾ ಇದೆ. ಇಶು ಇಶು ಬಂಗಾರಿ. ಎಲೆಗಳೆಲ್ಲ ಎತ್ಕೊಂಡ್ಬರ್ತಾಳೆ ಮನೆ ಒಳಗಡೆ. ಒಣಗೋಗಿರೋ ಎಲೆಗಳು ಮಳೆ ಗಾಳಿಗೆ ಒಳಗಡೆ ಬರುತ್ತೆ, ಅಲ್ಲಿ ಬಿದ್ದಿರೋದನ್ನೆಲ್ಲ ಎತ್ಕೊಂಡ್ಬರ್ತಾಳೆ ಕಾಂಪೌಂಡಲ್ಲಿ. ಖಾಲಿ ಆಗಿದಿಲ್ಲ ಬೌಲ್, ಇನ್ನು ಸ್ವಲ್ಪ ಹಾಕು ಅಂತ. ಇವಳು ಯಾವುದಾದ್ರೂ ಜಿಮ್ಮಿಗೆ ಕಳಿಸ್ಬೇಕು. ನೋಡಿ ಹೆಂಗೆ ಆಗ್ತಾ ಇದ್ದಾಳೆ, ಡುಮ್ಮಿ ಆದಂಗೆ ಆಗ್ತಾ ಇದ್ದಾಳೆ. ನೋಡಿ ಈ ಥರನೇ. ಅದ್ರ ಮೇಲೆ ಏನು ಕೋಪನೋ. ಒಂದು ಬೊಂಬೆ ಕೊಡಿಸಿದ್ದು ಅದು ಆಲ್ರೆಡಿ ಇವಾಗ ಸರ್ಜರಿ ಆಗಿದೆ, ಪೂರ್ತಿ ಕಟ್ಟಾಗಿದೆ ಅದು. ಇವಾಗ ನಮ್ಮ ಮನೆಯಲ್ಲಿ ಏನು ಚೇಂಜಸ್ ಆಗಿದೆ ಅಂದರೆ, ನಮ್ಮ ಮನೆಯವ್ರಿಗೆ ಹೇಳ್ದಲೇ ಇದು ಏನೂ ಹೇಳೋದು ಇಲ್ಲ ನಾನು, ಇನ್ನು ತೊಗೊಂಬ ಅಂತ. ಇವಳಿಗೆ ಏನೇನು ಬೇಕು ಅವರೇ ತೊಗೊಂಬಂದು ಇಡ್ತಾ ಇದ್ದಾರೆ. ನೆನ್ನೆ ಅದು ನೋಡಿ ಅಲ್ಲಿ ವೈಟ್ ಕಲರ್ ಬೋನ್ ಕಾಣಿಸ್ತಾ ಇದೆಯಲ್ಲ, ಅದೇನು ಹಲ್ಲು ಬರ್ತಾ ಇದ್ದರೆ ಇದು ಈ ಬೋನ್ ವೈಟ್ದು, ಈ ಬೋನ್ ಇದೆಯಲ್ಲ ನೋಡಿ, ಇಲ್ಲಿ ಪೆನ್ಸಿಲ್ ಥರ ವೈಟ್ ಚಾಕ್ ಪೀಸ್ ಥರ ಬಿದ್ದಿದೆಯಲ್ಲ, ಅದಕ್ಕೆ ಕಚ್ಚೋದಕ್ಕೆ ಒಳಗೆ ಹಲ್ಲು ಬರ್ತಾ ಇದೆಯಲ್ಲ, ಅದನ್ನು ಕಚ್ಚಲಿ, ಇಲ್ಲಾಂದರೆ ಎಲ್ಲರ ಕಾಲು ಕಚ್ತಾಳೆ ಅಂತ ಅದನ್ನೊಂದು ಪ್ಯಾಕೆಟ್ ತೊಗೊಂಡು ಬಂದಿದ್ದಾರೆ. ಆಮೇಲೆ ಗ್ರೂಮಿಂಗ್ ಬ್ರಷ್ ಒಂದು ತೊಗೊಂಡು ಬಂದಿದ್ದಾರೆ. ಇವಾಗ ನಾನು ಬ್ರಷ್ ಮಾಡಿದ್ನಲ್ವ ಟೆರೆಸ್ ಮೇಲೆ ಕೂತ್ಕೊಂಡು, ಆ ಬ್ರಷ್ ತೊಗೊಂಡು ಬಂದಿದ್ದಾರೆ. ಆಮೇಲೆ ನೋಡಿ ಇವಳಿಗೊಂದು ಕೇಜ್ ತರ್ತಾರಂತೆ, ಅದು ಮಂಚದ ಕೆಳಗೆ ಹೋಯ್ತದೆ ಬಾಲು. ಇವಾಗ ಅದನ್ನು ತೆಕ್ಕೊಡು ಅಂತ ತೆಕ್ಕೊಟ್ಟಿದ್ದೀನಿ ಇವಾಗ. ನೋಡಿ ಯಾವ್ದು ಅಲ್ಲಿ ಏನಕ್ಕೆ ತಳ್ತಾ ಇದ್ದಾಳೆ ಇವಳು ನೋಡಿ.
ಬೇಕು ಮಂಚದ ಕೆಳಗೆ ತಳ್ತಾ ಇದ್ದಾರೆ. ನೋಡಿ ಹೇಗೆ ಆಡುತ್ತೆ ಅಂತ. ಇನ್ನೊಂದು ಕೇಜ್ ತೊಗೊಂಬರೋರಿದ್ದಾರೆ. ಕೇಜ್ ತೊಗೊಂಬಂದು ಈ ಟೇಬಲ್ ತೆಗೆದ್ಬಿಟ್ಟು ಬ್ಯಾಸ್ಕೆಟ್ ಎಲ್ಲ ಎತ್ತಿಟ್ಬಿಟ್ಟು, ಬ್ಯಾಸ್ಕೆಟ್ ಏನಿದೆಯಲ್ಲ ಬಿಸ್ಕೆಟ್ ಕಲರ್ದು, ಅಲ್ಲಿ ಕೇಜ್ ಇಟ್ಬಿಟ್ಟು ಅವಳು ಫುಡ್ಡು, ವಾಟ್ರು, ಆಮೇಲೆ ಅವಳಿಗೊಂದಿಷ್ಟು ಟಾಯ್ಸು, ಅದ್ರ ಜೊತೆಗೆ ಸ್ವಲ್ಪ ಏನದು ಪಾಟಿ ಪ್ಯಾಡ್ಸ್ ಬರುತ್ತೆ. ಇದು ಪಿ ಪ್ಯಾಡ್ಸ್ ಅಂದರೆ ಇವಳು ಸುಸು ಮಾಡೋಕ್ಕೆ ಪ್ಯಾಡ್ಸ್ ಬರುತ್ತೆ. ಅದು ಸ್ಮೆಲ್ ಮಾಡಿದ್ರೆ ಸೆನ್ಸ್ ಆಗುತ್ತೆ ಅದ್ರ. ಸೊ ಅದೆಲ್ಲ ಅಮೆಝಾನಲ್ಲೆಲ್ಲ ಸ್ವಲ್ಪ ಡಿಸ್ಕೌಂಟಲ್ಲೇ ಸಿಗುತ್ತೆ. ಅದನ್ನು ಪಿ ಪ್ಯಾಡ್ಸು ತೊಗೊಂಡು ಬಂದು, ಅದು ಕಾರ್ಪೆಟ್ ಥರ ಇರುತ್ತೆ, ಅದನ್ನು ಹಾಕೋದು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಸ್ಪ್ರೇನೂ ಸಿಗುತ್ತೆ. ಇವಾಗ ಮನೆಯಲ್ಲೇ ಇರೋ ಮ್ಯಾಟ್ಗಳು, ಬಟ್ಟೆಗಳಿದ್ದರೆ ಅದನ್ನೇ ಹಾಕ್ಬಿಟ್ಟು ಅದ್ರ ಮೇಲೆ ಇದಕ್ಕೆ ಸೆನ್ಸ್ ಆಗೋದಕ್ಕೆ ಅದು ಸ್ಮೆಲ್ ಮಾಡಿಬಿಟ್ಟು ಅದನ್ನು ಬಟ್ಟೆ ಮೇಲೆ ಸ್ಪ್ರೇ ಮಾಡಿದ್ರೆ ಅದು ಸ್ಮೆಲ್ ಮಾಡಿಬಿಟ್ಟು ಸುಸು ಮಾಡುತ್ತೆ, ಪಾಟಿ ಮಾಡುತ್ತೆ. ಆ ಥರ ಸ್ಪ್ರೇಗಳೂ ಇದೆಯಪ್ಪ. ಸೊ ಈ ಥರದ್ದೆಲ್ಲ ಪ್ರಾಣಿಗಳಿಗೆ ಬಂದಿದೆ ಅಂತ ನನಗೆ ಇವಾಗ ಎಲ್ಲ ಅಮೆಝಾನಲ್ಲಿ ಸರ್ಚ್ ಮಾಡಿ ನೋಡ್ತಾ ಇರಬೇಕಾದ್ರೆ ತುಂಬಾ ಪ್ರಾಡಕ್ಟ್ಗಳ್ನ ಪೆಟ್ ಸಾಕೋರಿಗೆ ಇರೋದು ನೋಡ್ತಾ ಇದ್ದೀನಿ. ಸೊ ಅದೂ ಒಂದು ಒಳ್ಳೆಯದೇ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ಇಂಡೋರ್ ಪೆಟ್ಸ್ ಏನಿರುತ್ತಲ್ಲ, ಇದನ್ನು ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆಂದರೆ ಡಾಕ್ಟ್ರೇ ಹೇಳ್ತಾರೆ ಹೊರಗೆ ಕರ್ಕೊಂಡು ಹೋಗಬಾರ್ದು. ಬೇರೆ ನಾಯಿಗಳ್ದು, ಬೀದಿ ನಾಯಿಗಳ್ದು, ಸ್ಟ್ರೀಟ್ ಡಾಗ್ಸ್ದು ವೈರಸ್ಗಳು ಇದಕ್ಕೆ ಅಟ್ಯಾಕ್ ಆದರೆ ಆಮೇಲೆ ಇದನ್ನು ಏನೂ ಮಾಡೋಕ್ಕಾಗಲ್ಲ, ನಾವು ಹುಷಾರು ಮಾಡೋಕ್ಕಾಗಲ್ಲ. ವೇಸ್ಟ್, ದುಡ್ಡೆಲ್ಲ ವೇಸ್ಟ್ ಮಾಡಬೇಕಾಗತ್ತೆ ಅಷ್ಟೇ. ಅದಕ್ಕೋಸ್ಕರನೇ ಇದು ಇಂಡೋರ್ ಪೆಟ್ಸ್ ಏನಿರುತ್ತೆ ಮನೆ ಒಳಗಡೆ ಇರಬೇಕು ನಮ್ಮ ಜೊತೆಯಲ್ಲೇ. ಸೊ ನಮ್ಮ ಮನೇಲಂತೂ ಯಾವುದೂ ಸ್ಮೆಲ್ ಇಲ್ಲ, ಯಾವುದೂ ಒಂದು ನಾಯಿದು ಸ್ಮೆಲ್ ಇಲ್ಲ. ಇವಳು ಸ್ಮೆಲ್ಲು ಬರಲ್ಲ, ಇವಳ್ದು ಕೂದಲು ಉದ್ರಲ್ಲ ಅಂತ ಹೇಳಿದ್ದೀನಲ್ವ. ಸೊ ಯಾವುದು ಆ ಥರದ್ದು ನಮಗೆ ತಲೆನೋವಿಲ್ಲ. ನೋಡಿ ಎಲ್ಲ ನೆಲ ಎಷ್ಟು ಕ್ಲೀನಾಗಿ, ಹೇಗೆ ಮಿರರ್ ಕ್ಲೀನಿಂಗ್ ಕಾಣಿಸ್ತಾ ಇದೆ. ಬಿಡು, ಬೌಲ್ ಖಾಲಿಯಾಗಿದೆ. ಅವಳಿಗೆ ಇಷ್ಟ ಆಗಿರೋದು ಏನಾದರೂ ಹಾಕ್ಬಿಟ್ರೆ ಅದನ್ನು ಬೌಲ್ನ ನೆಕ್ಕಿ ತಿಂತಾಳೆ. ಸ್ಪ್ರೇನೂ ಇದೆಯಂತೆ, ಸ್ಪ್ರೇನ ಇದು ಮಾಡಿದ್ರೆ ಅದೇ ಬಟ್ಟೆ ಮೇಲೆ ಮಾಡ್ತಾಳೆ. ಆ ಥರದ್ದೆಲ್ಲ ಇದೆ. ನೋಡೋಣ, ಒಂದೊಂದೇ ತೊಗೊಂಬರ್ಬೇಕು. ನಾಯಿ ಮರಿಗಳ್ನ ಸಾಕೋದು ತುಂಬ ಎಕ್ಸ್ಪೆನ್ಸ್ ಇರುತ್ತೆ. ಸ್ಟಾರ್ಟಿಂಗ್ ಎಕ್ಸ್ಪೆನ್ಸ್ ಇರುತ್ತೆ, ಯಾಕಂದರೆ ನಾಯಿ ಮರಿನೂ ನಾವು ಪರ್ಚೇಸ್ ಮಾಡ್ತೀವಿ, ತೊಗೊಳ್ತೀವಿ ದುಡ್ಡು ಕೊಟ್ಟು. 30,000-40,000 ಆ ಥರ ಕೊಟ್ಟು ತೊಗೊಳ್ತೀವಿ. ಅದಾದ ನಂತರ ಮತ್ತೆ ಅದಕ್ಕೆ ವ್ಯಾಕ್ಸಿನ್ಸ್ ಇರುತ್ತೆ, 1,000 ರೂಪೀಸ್ದು. ಅದಾದ ನಂತರ ಶಾಂಪೂ ಇದು ಎಲ್ಲನೂ ಸ್ವಲ್ಪ ಒಂದೊಂದು ಇರುತ್ತೆ. ಅದಾದ ನಂತರ ನಮ್ಮ ಬಜೆಟ್ಗೆ ಅನುಸಾರವಾಗಿ ಇದ್ರ ಫುಡ್ ಪ್ಯಾಕೆಟ್ಸು, ರಾಯಲ್ ಕ್ಯಾನಿನ, ಪೆಡಿಗ್ರಿ ಪ್ರೋನ ಇದು ತೊಗೊಳ್ಳೋದು ಅದೆಲ್ಲ ಇರುತ್ತೆ. ಸೊ ಸ್ವಲ್ಪ ಎಕ್ಸ್ಪೆನ್ಸೇ ಇದೇನಂದ್ರೂ, ಆದರೂ ಸ್ವಲ್ಪ ಕಡಿಮೆನಲ್ಲಿ ಮಾಡ್ಕೊಳ್ಬೇಕು ಅಂದರೆ ಅದು ತೊಗೊಳ್ಬೋದು. ಶಿಜು ಎಲ್ಲ ಸ್ವಲ್ಪ ಕಡಿಮೆ ರೇಂಜಲ್ಲೇ ಸಿಗುತ್ತೆ ಪಪ್ಪೀಸು. ಇದು ಸ್ವಲ್ಪ ಕಾಸ್ಟ್ಲಿ ಬ್ರೀಡ್ ಅಂತಲೇ ಹೇಳ್ತೀನಿ. ಶಿಜು ಎಲ್ಲ ತುಂಬ ಕಡಿಮೆ, ಕೆಲವೊಂದು ಕಡೆ 15, 15K, 20K ಆ ಥರ ಎಲ್ಲ ಸಿಗುತ್ತೆ. ಅದು ಬ್ರೀಡ್ ಮೇಲಿರುತ್ತೆ, ಕ್ವಾಲಿಟಿ ಮೇಲಿರುತ್ತೆ. ಒಂದೊಂದು ಕಡೆ ಒಂದೊಂದು ರೇಟ್. ಇದೂ ಅಷ್ಟೇ, ಒಂದೊಂದು ಕಡೆ ಒಂದೊಂದು ರೇಟ್ ಇದೆ ಇದು ಪಪ್ಪಿನೂ. ಏನಕ್ಕೆ ಅಂದರೆ ಕ್ವಾಲಿಟಿ ಮೇಲೆ, ಬ್ರೀಡ್ ಮೇಲೆ ಆ ಥರ ರೇಟ್ಗಳು ಒಂದು 5K 10K ಡಿಫ್ರೆನ್ಷಿಯೇಟ್ ಆಗುತ್ತೆ ಅಂತ ಹೇಳ್ತೀನಿ, ಹೆಚ್ಚು ಕಡಿಮೆ ಆಗುತ್ತೆ. ಇದು ಟಾಯ್ ಬ್ರೀಡ್ ಇರೋದ್ರಿಂದ ತುಂಬ ಕಾಸ್ಟ್ಲಿ ಇದೂ. ಸೊ ಇದಕ್ಕೆ ಯಾವ ಥರ ವ್ಯಾಕ್ಸಿನು, ಏನು ಫುಡ್ಡು, ಅದೆಲ್ಲ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಎಲ್ಲ ಪ್ರತಿಯೊಂದನ್ನು ತಿಳ್ಕೊಳ್ಬೇಕು. ಒಂದು ವಾರ ಅಷ್ಟೊತ್ತಿಗೆ ನಮಗೆಲ್ಲ ಅರ್ಥ ಹಾಕ್ಕೊಂಡು ಹೋಗುತ್ತೆ. ಇದ್ರ ಫುಡ್ ಟೈಮಿಂಗ್ಸ್ ಏನು, ನಿದ್ದೆ ಟೈಮಿಂಗ್ಸ್ ಏನು, ಇದೆಲ್ಲನೂ. ನೋಡಿ, ಬೆಡ್ರೂಮ್ ಬಾಗಿಲಂತೂ ನಾವು ಹಾಕ್ಬಿಟ್ಟಿರ್ತೀವಿ, ರೂಮ್ ಬಾಗಿಲನ್ನ ಹಾಕಿರ್ತೀವಿ. ಏನಕ್ಕೆ ಅಂದರೆ ಇವಳು ಒಳಗಡೆ ಹೋಗ್ಬಿಡ್ತಾಳೆ. ಒಳಗೆ ಹೋಗ್ಬಿಟ್ಲು ಅಂದರೆ ಆಮೇಲೆ ಅಲ್ಲಿ ಬಟ್ಟೆಗಳೆಲ್ಲ ಇಟ್ಟಿರ್ತೀವಿ, ಮತ್ತು ಅಲ್ಲಿ ಏನೇನಾದರೂ ಬಟ್ಟೆನಲ್ಲಿ ಏನಾದರೂ ಮಾಡಿದ್ರೆ ಕಷ್ಟ ಅಂದ್ಬಿಟ್ಟು ಮಂಚದ ಕೆಳಗೆ ಹೋಗ್ತಾಳೆ. ಅದಕ್ಕೆ ಬಾಗಿಲು ತೆಗೆಯಲ್ಲ, ಮಂಚದ ಕೆಳಗೆಲ್ಲ ಹೋಗ್ಬಿಟ್ರೆ ಮತ್ತು ಅಲ್ಲಿ ಏನಾದರೂ ಮಾಡಿದ್ರೆ ನಮ್ಗೆ ಗೊತ್ತಾಗಲ್ಲ. ಅದು ನಾವು ಸೇರಿಸೋದು ಇಲ್ಲ, ಅದೇ ಅಭ್ಯಾಸ ಆಗಲಿ ಅಂತ. ಕಿಚನ್ಗೊಂದು ಹೋಗಲ್ಲ, ಬೆಡ್ರೂಮ್ಗೊಂದು ಹೋಗಲ್ಲ. ಬಾಕಿ ಇಷ್ಟೇನು ಒಂದು ಹಾಲಲ್ಲಿ ಪ್ಲೇಸ್ ಇದೆಯೋ ಅದರಲ್ಲೇ ಆಟ ಆಡಿಕೊಂಡು ಇಲ್ಲೇ ಕೆಲವೊಂದು ಕಡೆ ಒಂದೊಂದು ಸಾರಿ ಸುಸು ಮಾಡ್ತಾಳೆ. ಆವಾಗ ಇಮ್ಮಿಡಿಯೇಟಾಗಿ ನಾನಂತೂ ಒರೆಸ್ತೀನಿ.